ಚಂದ್ರಗಾವಿ ಛಲವಾಂಕ್ಯ ಧೂಳ ಕೋಟೆಯ ಬೇರ ರಾಜ ವೀರ ಮದಕರಿ ಭೂಪಾಲರಿಗೆ ವಿಜಯೀ ಭವ ವಿಜಯೀ ಭವ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಗಜ BGMS. ನೀವು ನೋಡ್ತಾ ಇದ್ದೀರಾ, ಇವತ್ತು ದುರ್ಗದ ಕೋಟೆ, ವೀರ ಮದಕರಿ ನಾಯಕ ಆಳಿರುವಂತ ಒಂದು ಕೋಟೆ ಇವತ್ತು ನೀವು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ.
ಇಲ್ಲೊಂದು ಹೊಂಡ ತರ ಮಾಡಿದಾರ. ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ, ಮಾತುಗಳೇ ಬರ್ತಾ ಇಲ್ಲ, ಅಷ್ಟೊಂದು ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೋಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಹತ್ರ ಸಖತ್ತಾಗಿದೆ. ಬಂಡೆಗಳ ಮಧ್ಯ ನೀರು ಬರ್ತಾ ಇದೆ. ಸೊ ಅಲ್ಲಿಂದ ಹಿಂಗೆ ಬಂದು ಇಲ್ಲಿ ನೀರು ಬರುತ್ತೆ. ಫುಲ್ಲು ಕೋಲ್ಡ್, ಫ್ರಿಜ್ ಅಲ್ಲಿ ಇದ್ದಂಗ ನೀರು ಮಾತ್ರ. ಹಾ ಫುಲ್ಲು ಕೋಲ್ಡ್. ಅವಾಗೆಲ್ಲ ಹೆಂಗಿರ್ಬೋದು. ನೋಡಿ ಅಲ್ಲೆಲ್ಲ ಬಂದು ಒಳಗಡೆ ಬಂದ್ಬಿಟ್ರೆ ಸಾಕು. ಇಲ್ಲಿ ಫುಲ್ ಆಗ ಫ್ರಿಜ್ ಒಳಗಡೆನೆ ಕೂತ್ಕೊಂಡ್ಬಿಟ್ಟಿದೀವಿ ಅನ್ನೋಂತ ಆ ಥರ ಒಂದು ಫೀಲ್ ಆಗುತ್ತೆ. ಇಲ್ಲಿ ನೀರಂತೂ ಫುಲ್ಲು ತಣ್ಣಗಾಗ ಇದಾಗ್ತಿದೆ, ಐಸ್ ಹಿಡ್ಕೊಂಡಂಗೆ ಆಗುತ್ತೆ ಕೈಯಲ್ಲಿ. ನೀವು ಕೂಡ ಇಲ್ಲಿ ಬನ್ನಿ, ಇಲ್ಲಿ ವಾತಾವರಣ ಅನುಭವಿಸಿ ಹೇಗಿದೆ ಅಂತ ನಿಮಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡೋ ಒಂದು ಪ್ರಯತ್ನ. ಸೊ ಹಾಗಾಗಿ ನೀವು ಬನ್ನಿ, ಇಲ್ಲಿನ ವಾತಾವರಣ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾವು ಇಲ್ಲಿ ಮುಂದೆ ಹೋದರೆ ಇಲ್ಲೊಂದು ಟರ್ವಿಂಗ್ ಸಿಗುತ್ತೆ, ಹಿಂಗೆ ತಿರ್ಕೊಂಡು ಹಾಗೆ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲೊಂದು ಟೆಂಪಲ್ ಕಾಣಿಸುತ್ತೆ. ಹಳೆಯ ಕಾಲ ಇದ್ದಂತಹ ಒಂದು ಟೆಂಪಲ್ ಕಾಣಿಸುತ್ತೆ. ಇಲ್ಲಿ ಒಂದು ಹಿಂದ್ಗಡೆ ಪಟ್ಟ ಏನೋ ಒಂದು ಇರ್ಬೋದು. ಸೊ ಅಲ್ಲಿಗೆ ಹೋಗ್ಬಾರ್ದು ಅಂತ ಇದನ್ನ ಸಿಮೆಂಟ್ ಹಾಕಿ ಮುಚ್ಚಿದ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಎಂಡ್ ಆಗಿದೆ. ಸೊ ಹಾಗೆ ಇಲ್ಲಿ ಲೆಫ್ಟ್ ಸೈಡ್ಗೆ ಹೋಗಿ ಅಲ್ಲಿ ನಮ್ಮ ಹನುಮಂತರ, ನಮ್ಮ ಬಾಸ್ ಅವರನ್ನ ಭೇಟಿ ಆಗೋಣ ಬನ್ನಿ. ಹಾಗೆ ಲೆಫ್ಟ್ ಸೈಡ್ಗೆ ತಿರುಗಿದ್ರೆ, ಹಾಗೆ ಮುಂದೆ ಹೋದರೆ ಒನಕೆ ಓಬವ್ವನ ಕಿಂಡಿ. ಇದೇ ಒನಕೆ ಓಬವ್ವನ ಕಿಂಡಿ. ಓಬವ್ವ ಅಂದ್ರೆ ಯಾರ್ರಿ? ಮತ್ತೆ ನಿಜವಾಗಿ ಹೊಡೆದ ಕಡೆ ಅಪ್ಪ ನಮ್ಮ ಮಿಷನ್ ಕಂಪ್ಲೀಟ್ ಆಯ್ತು ನೋಡಿ. ಮಕ್ಕಳೆಲ್ಲ ಕಿಂಡಿಲಿ ಬರ್ತಾ ಇದಾರೆ ಗಾಯ್ಸ್. ಬನ್ನಿ ಹೊರಗಡೆ ಬನ್ನಿ.
ಬರ್ರೆ 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 ಬೇಗ ಬರ್ರೆ. ಬನ್ನಿ ಮೇಲ್ಗಡೆ ನಿಮ್ಗೆ ಎಲ್ಲ ಆತ ಬಂದ್ಬಿಡಿ ಮೇಲ್ಗಡೆ ಕಡೆ ಬರ್ರಿ ಅಣ್ಣ. ಕಡೆ ಬಾರ್ತೀವಿ ಕಡೆ ಬಾ. ಇಲ್ಲಿಂದ ನಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಪೂರ್ತಿ ಮಾತ್ರ ಫುಲ್ಲು ಕೋಲ್ಡ್. ಇಲ್ಲ ಒಂದು 5 ನಿಮಿಷ ರೆಸ್ಟ್ ಮಾಡ್ತಾಳೆ. ಚೆನ್ನಾಗೈತಿ. ನಮಗೆ ಸುಸ್ತಾಗಿ ಕಾರಣ ಏನಂತಂದರೆ ಮನೆಗೆ ಒಬ್ಬ ಗಿಂಡಿ ನೋಡಿಕೊಂಡು ಅಲ್ಲಿಂದ ಮೆಟ್ಲುಗಳು ಹತ್ಕೊಂಡು ಈ ಮೆಟ್ಲು ಹಿಡ್ಕೊಂಡು ಅದು ಫುಲ್ಲು ಸ್ಟ್ರೇಟ್ ಇರಲ್ಲ, ಫುಲ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಅದನ್ನೆಲ್ಲ ಹತ್ತಿ ಬಿಸಿಲಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಬೆವರು ಬರ್ತಾಯಿದ್ದಾವೆ. ಹಾಗಾಗಿ ಜಾಸ್ತಿ ಮಾತಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ವೀಡಿಯೋನ ಮಾಡಿದ್ದೀನಿ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಮಾತ್ರ ನೋಡಿ ನನ್ನ ಫ್ರೆಂಡ್ ಎಲ್ಲ ಇಲ್ಲಿ ಯಾವ ಥರ ಇಲ್ಲಿ ಆಂಜನೇಯನ ಜೊತೆ ನಮ್ಮ ಬಾಸ್ ಮಂಗಣ್ಣನ ಜೊತೆ ಫೋಟೋ ತೆಗೆತಾ ಇದ್ರು. ಇಲ್ಲೇ ಇದ್ದಾರೆ, ಬನ್ನಿ ಅವ್ರು ನನಗೆ ಪರಿಚಯ ಮಾಡ್ಸೋಣ ಅಂತ ಬಂದು ಯಾರು ಓಡಾಡಿ ಹೋಗ್ತಿದ್ದಾರೆ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ನೋಡಿ. ಸೊ ಹಾಗಾಗಿ ವಿಡಿಯೋ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗಳ್ಗೆ ಕಳಿಸಿ ವಿಡಿಯೋನ. ಮತ್ತು ಅಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಯಾರೋ ಸೋಮೇರಿಗಳು ಆ ಥರ ಈ ಥರ ಯಾರು ಇದ್ದೇವೆ ವೇಸ್ಟ್ ಬಾಡಿಗಳು ಅಂತಾರಲ್ಲ, ಖಂಡಿತ ಇಲ್ಲಿ ಕರ್ಕೊಂಬನ್ನಿ. ಅವ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ. ಯಾಕಂದರೆ ಇಲ್ಲಿ ಆಗಿನ ಕಾಲದಲ್ಲಿ ಯಾವ ರೀತಿ ಒಂದು ಸಾಹಸ ಆಗಿರ್ಬೋದು, ಯಾವ ರೀತಿ ಒಂದು ಬದುಕಿದ್ರು ಆ ಟೈಮ್ನಲ್ಲಿ, ರಾಜರಾಗಿರ್ಬೋದು, ಸೈನಿಕರಾಗಿರ್ಬೋದು. ಸೊ ಆ ಒಂದು ಟೈಮ್ನಲ್ಲಿ ಸೊ ಅವರು ಆ ಥರ ಬದುಕಿದ್ದಾರೆ ಅಂದರೆ ನಾವೊಂದು 5% 1% ಇಲ್ಲ ಒಂದು 5% ಬದುಕೋಕ್ಕೆ ಟ್ರೈ ಮಾಡಬೇಕು. ಸೊ ಯಪ್ಪ ಗೊತ್ತಾಗ್ತೈತೆ ಸೊ ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಪ್ಲೇಸ್ ಮಾತ್ರ. ನಾವು ಆಗಲೇ ಹೋಗಿದ್ದು ಅಲ್ಲಿ ಕೆಳಗಡೆ ಬರುತ್ತೆ. ಸೊ ಹಾಗೆ ಇಲ್ಲಿಂದ ಈ ಥರ ಬಂದರೆ ಇಲ್ಲಿ ಕುದುರೆ ಹೆಜ್ಜೆ. ಸೊ ಹಾಗಾಗಿ ನಾವು ಮೇಲ್ಗಡೆ ಹೋಗ್ಬೋದು. ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಅಲ್ಲಿದು ಒಂದು ಸ್ಟೋರಿ ಇದೆ, ಬಂದು ಆಮೇಲೆ ಹೇಳ್ತೀನಿ.
ಇವಾಗ ಸದ್ಯಕ್ಕೆ ಇಲ್ಲೊಂದು ಟೆಂಪಲ್ ಇದೆ, ಹೋಗಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಇಡೀ ಫ್ಯಾಮಿಲಿನ ಇದೆ. ಚಂದ್ರಗಾವಿ ಛಲವಾಂಕ್ಯ ಧೂಳ ಕೋಟೆಯ ಬೇರ ರಾಜ ವೀರ ಮದಕರಿ ಭೂಪಾಲರಿಗೆ ವಿಜಯೀ ಭವ ವಿಜಯೀ ಭವ. ಸೊ ಅಲ್ಲಿ ಕುದುರೆ ಹೆಜ್ಜೆಗೆ ಹೋಗೋದಕ್ಕೆ ದಾರಿ ತಪ್ತಾ ಇದೆ, ಸಿಗ್ತಾ ಇಲ್ಲ. ಎಲ್ಲೆಲ್ಲ ಸಂಡೆ ಬೋಲಿ ನೋಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಇದು ಇದಾದ್ರೂ ಹೋಗುತ್ತೇನೋ ಅಂತ. ಓ ಇದೆ ಗುರ ಆಯ್ತು ಬಾ, ಕರೆಕ್ಟಾಗಿ ಬಂದ್ವಿ. ಈ ಸತ್ಯ ಸುತ್ತಾಕಂದು ಗುರ ಇಲ್ಲ ಐತಲ್ ಗುರ ಆದಿ ನೋಡಿಲ್ಲಿ ದೊಡ್ಡದಾಗ ಐತಿ. ಅಣ್ಣ ಸಖತ್ ಆಕ್ಟಿವ್ ಮಾಡ್ತೀವಿ ಕಾರಣ ಸ್ವಲ್ಪ ಮಿಸ್ ಆದ್ರೆ ಮುಗೀತು. ಚಾಮಯ್ಯ ಮೇಷ್ಟ್ರು ಹೆಂಗೆ ಬರ್ತಾರೆ ಹಂಗೆ ಬರ್ತಾರೆ ಕೆಳಗಡೆ. ಇನ್ನೊಂದು ಕೈ ಒಳಗೆ ಏನೋ ಅಡ್ಕೊಂಡಿರಲ್ಲ, ತಿನ್ನೋದೇನೋ ಅನ್ಕೊಂಡಿರ್ಬೇಕು ಅದು.
ಇವ್ನು ಜರ್ಕಿನ್ ತೊಗೊಂಡಿತ್ತು ಏನೋ ಹಿಡ್ದಿದ್ದಿಲ್ಲ ಜನ ಹಿಡ್ಕೊಂಡು ಹೋಗ್ತೀವಿ. ಗುರು ನಾವೇನ್ ಗುರು ಹೋಗೋದೀಗ? ಬಂಡೆ ಹತ್ತಕ್ಕೆ ತುಂಬ ರೆಡಿ ಆಗ್ತದೆ. ಕಾಲೆಲ್ಲ ಫುಲ್ಲು ಇದು ಮಾಡ್ಕೊಂಡು ಕಾಲೆಲ್ಲ ಜಾರ್ತ ನೋಡೋಣ ಹೆಂಗಿರುತ್ತೆ ಅಂತ. ಸ್ವಲ್ಪ ಏನಾರು ಕಾಲು ಜಾರ್ ತೊಗೊಂಡ್ರೆ ಮುಗಿತ್ ಕತೆ. ದಬಾಕೊಂಡು ಬೀಳೋದೆ ಅಲ್ಲಿಂದ ಇಲ್ಲಿ. ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಅಯ್ಯಪ್ಪ ಅಲ್ಲಿ ಈಗ ಇಲ್ಲಿ ಜಾರ್ತೈತ್ ಕಾಲು. ಒಳ್ಳೆ ಒಳ್ಳೆ ಜಾಗ ಇದು ಮಾಡ್ಕೊಂಡು ಆಕ್ರಮಣ. ಹಾಕ್ರಿ ಇವೇನಂಗ ಫುಟ್ಬಾಲ್ ಬಂದಂಗೆ ಬರ್ತಾವಲ್ಲ. ಒಳಗಡೆ ಎಲ್ಲ ಓತಂತ. ಸೊ ಈಗ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಕಾಲು ಇಟ್ಕೊಂಡು ಹಾಗೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಹಂಗೆ ಹೋಗ್ಬಿಡ್ಬೋದು. ತುಂಬ ಹುಷಾರಾಗಿ ಹೋಗ್ಬೇಕಾಗತ್ತೆ. ಸೊ ಒಂದು ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ಇಷ್ಟು ಹತ್ಕೊಂಬಂದೆ ಏನಾದರೂ. ಸೊ ಇಲ್ಲಿ ಎಲ್ಲಿ ಕಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಹಾಗೆ ಇಲ್ಲಿ ಹಂಗೆ ಹತ್ಕೊಂಡು ಸೀದಾ ಹೋಗ್ಬೇಕು ಮೇಲೆ. ಅಲ್ಲಿ ಮೇಲೆ ಒಂದು ಸ್ವಲ್ಪ ಹೋಗಿ ಮತ್ತೆ ಅಲ್ಲಿ ತೋರಿಸ್ತೀನಿ, ನೋಡೋಣ. ಆದರೂ ಟ್ರೈ ಮಾಡ್ತೀನಿ. ಅಂತೂ ಇಷ್ಟು ದೂರ ಬಂದೆ. ಒಂದು ಅರ್ಧ ಮಿಷನ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಅರ್ಧ ಮಿಷನ್ ಇದೆ ಕಂಪ್ಲೀಟ್ ಮಾಡೋದು. ನೋಡಿ ಇಲ್ಲಿಂದ ವಿವೇ ಕಾಣಿಸುತ್ತೆ. ಸೊ ಹಾಗೆ ಸೊ ಒಂದೇ ಕೈಯಲ್ಲಿ ಹತ್ತಕ್ಕೆ ಟ್ರೈ ಮಾಡ್ತಿದ್ದೇನೆ. ಎಲ್ಲರೂ ಎರಡೆರಡು ಕೈ ಯೂಸ್ ಮಾಡ್ತಿದ್ರೆ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ. ಕಷ್ಟಪಟ್ಟು ವಿಡಿಯೋನ ಒಂದಷ್ಟು ಮಾಡ್ತಿದ್ದೇವೆ. ಸೊ ಸಪೋರ್ಟ್ ಮಾಡಿ. ಯಪ್ಪ ಇನ್ನೇನು ಹತ್ರ ಬಂದ್ವಿ. ಲೋ ರಾಮಾಚಾರಿ ಎಲ್ಲಿದೆಯೋ? ಬೇಡ ಮೇಷ್ಟ್ರೆ, ನಮ್ಮ ಹಿಂದೆ ಬರಬೇಡಿ. ರಾಮಾಚಾರಿ ನಿಂತ್ಕೊಳ್ಳೋ, ನಮ್ಮ ಹಿಂದೆ ಬರಬೇಡಿ ಮೇಷ್ಟ್ರೆ. ಸೊ ಹತ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು. ಸೊ ಇಳಿಬೇಕಾರೆ ಹೇಗಾಗುತ್ತೆ ಗೊತ್ತಿಲ್ಲ. ಸೊ ಆದರೂ ಆಡ್ತಿದ್ದೀವಿ, ಮಾತಾಡೋಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಸುಸ್ತು, ಭಯಂಕರ ಸುಸ್ತಿದೆ. ಮಲ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆ ಮೇಲೆ. ಇನ್ನು ಬರ್ತೋದು ಬಾಕಿ ಇದೆ ಮೇಲ್ಗಡೆ.
ಹಂಗೆ ಕೆಳಗಡೆ ಸರಿ ಫ್ರೆಂಡ್ಸ್, ಮೇಲೆ ಹೋಗಿ ಸಿಗ್ತೀವಿ. ಆಗಲ್ಲ ನಡಿಯಪ್ಪ ತಂದೆ. ಬನ್ನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ. ನಮಸ್ತೆ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮದು ನಿಮ್ಮ ಹೆಸರಣ್ಣ? ನಾವು ಮಂಡ್ಯ, ಹೌದಾ? ಮಂಡ್ಯದಿಂದ ಹಾಂ ಪಕ್ಕ ಗಾಮನಹಳ್ಳಿ. ಹಾಂ. ಯಾವಾಗ ಬಂದಿದ್ದು? ನಾವು ಬಂದು 10 ದಿನ ಆಯ್ತು. 10 ದಿನ ಆಯ್ತಾ? ಮತ್ತೆ ಅಯ್ಯಪ್ಪಂಗೆ ಹೋಗಿದ್ದು. ಅಯ್ಯಪ್ಪ ಟೂರ್ ಮಾಡ್ತಾ ಇದ್ದೀವಿ. ಹಾಂ, ಸ್ವಾಮಿ ಶರಣಂ ಬಂದು ಈಗ ಬೆಳಿಗ್ಗೆ ನಾವು ಬಂದು ಒಂದು ಗಂಟೆಲಿ ಬಂದಿರೋದು. ಎಲ್ಲ ತಿರ್ಗಾಡ್ಕೊಂಡು ನೋಡ್ತಾ ಇದ್ದೀವಿ. ಈಗ ನೋಡಾಯ್ತು, ಚೆನ್ನಾಗಿದೆನಾ? ಒಳ್ಳೆ ಪ್ಲೇಸ್, ಸೂಪರು, ಎಲ್ಲ ನೋಡಬಹುದು. ಸೂಪರ್. ಥ್ಯಾಂಕ್ಸ್ ಓಕೆ. ಹುಷಾರಾಗಿ ಹೋಗಿ. ಓಕೆ. ನೀವಣ್ಣ ಯಾವ್ರ? ನಮ್ದು ಹರಿಹರ. ನಮ್ಮದು ದಾವಣಗೆರೆ. ನಮ್ಮದು ಗಜ BGMs ಅಂತ ಚಾನಲ್ ಇದೆ ಯೂಟ್ಯೂಬಲ್ಲಿ. ನಂದು ಎಡಿಟ್ಸ್ ಅಂತ ಇದೆ, ಬರುತ್ತೆ ನೋಡಿ. ಓಕೆ, ನೀನು ಓಕೆ ಮುಂದೆ ನಾನು ಹೋಗ್ತಾನೆ, ನೀನು ಆರಾಮಾಗಿ. ನಮ್ಮ ಫ್ರೆಂಡ್ ಕಳಿಸ್ತಾ ಇದ್ದಾನೆ ಮುಂದೆ, ನೋಡೋಣ ನೆಕ್ಸ್ಟ್ ನಾನು ಹಿಂದೆ ಹೋಗ್ತಿದ್ದೀನಿ. ಅಂತೂ ಸ್ವಲ್ಪ ಮೇಲೆ ಸ್ವಲ್ಪ ನಿಧಾನವಾಗಿ ಕುತ್ಕೊಂಡು ಹೋಗ್ತೀವಿ. ಅಂತೂ ಇಲ್ಲಿ ಬಂದ್ವಿ. ಸೊ ಇಲ್ಲಿಂದ ಅಲ್ಲಿಗೆ ಒಂದು ಸ್ವಲ್ಪ ಇದೆ, ಹಂಗೆ ಹತ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಅಂತೂ ಇನ್ನೇನು ಹತ್ರ ಬಂದ್ವಿ. ಸುಸ್ತಾಗಿ ಬಟ್ಟೆಲ್ಲ ಹತ್ಕೊಂಡು ಬರೋದಕ್ಕೆ ಸುಸ್ತಾಗ್ಬಿಡ್ತು. ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂತ ರೆಸ್ಟ್ ತಗೊತಿದ್ದೀವಿ. ಸೊ ಇಲ್ಲಿ ಬಂಡೆ ಕೆಳಗಡೆ ಒಂದು ದೃಶ್ಯಾವಳಿ ಚೆನ್ನಾಗಿ ಕಾಣಿಸ್ಬೋದು. ಸೊ ಇಲ್ಲಿ ತೋರಿಸ್ತೀನಿ, ಹಾಗೆ ನೋಡಿ ನೀವು. ಇಲ್ಲಿ ಒಳಗಡೆ ಹೋದರೆ ಆ ಕಡೆ ಹಿಂದ್ಗಡೆ ಹೇಗೆ ಕಾಣಿಸುತ್ತೆ ಪಾಯಿಂಟ್ಸ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ಸುತ್ತಲೂ ಬಂಡೆ. ನೋಡಿಲ್ಲಿ ಎಷ್ಟು ಸಾಕಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಫುಲ್ ಬಂಡೆ ಕೆಳಗಡೆ ಫುಲ್ ಗವಿ ಇದೆ, ಗವಿತ್ರು. ಸೊ ಇಲ್ಲಿ ದುರ್ಗ ಅಂತ ಬಂದರೆ ಮೇನಾಗಿ ಒಬ್ಬರ ಹೆಸರು ಬರುತ್ತೆ. ಸೊ ಆ ಹೆಸರು ಯಾರು ಅಂತಂದರೆ ವೀರಮದಕರಿ ನಾಯಕ ಅವರ ಅರಮನೆ ಎಲ್ಲಿದೆ ಅಂತ. ಸೊ ಅವರ ವೀರಮದಕರಿ ಅವರ ಅರಮನೆ ಈ ಚಿತ್ರದುರ್ಗದಲ್ಲಿ ಎಲ್ಲಿದೆ ಅಂತ ರಾಜರವರ ಒಂದು ತೋರಿಸ್ತಾ ಇದ್ದೀವಿ ಅವರೊಂದು ಅರಮನೆನ.
ಎಲ್ಲರೂ ನೀವು ವಿಷ್ಣು ಸಾರ್ ಅವರ ನಾಗರಾವು ಮೂವಿನ ನೋಡೇ ಇರ್ತೀರ. ಸೊ ಆ ಮೂವಿನಲ್ಲಿ ದಾದಾ ಅವರು ಸ್ನಾನ ಮಾಡ್ತಾರೆ. ಸೊ ಈಗ ಈಜೋ ಕೊಂಡ ಇರುತ್ತೆ, ಆ ಕೊಂಡದಲ್ಲಿ ಸ್ನಾನ ಮಾಡ್ತಾರೆ. ಬಟ್ ಡೈಲಿ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಅದು ಇಲ್ಲೇ ಹತ್ತಿರದಲ್ಲಿದೆ, ಇದೇ ಆ ಹೊಂಡ ಕಾಣಿಸ್ತಾ ಇದ್ದದೆಯಾ? ಅಲ್ಲ, ಕಾಣಿಸಿದೆಯಾ? ಕಾಣಿಸ್ತಿದ್ದೆಲ್ಲ ಇದೆ. ಸೊ ಇಲ್ಲೇ ಅವರು ಸ್ನಾನ ಮಾಡ್ತಾ ಇರ್ತಾರೆ. ಸೊ ಹಿಂಗೆ ಸ್ನಾನ ಮಾಡ್ಕೊಂಡು ಹಿಂಗೆ ಮೆಟ್ಲು ಹತ್ಕೊಂಡು ಹಿಂಗೆ ಹೋಗ್ತಿರ್ತಾರೆ ಕೆಳಗಡೆ. ಬಟ್ ಇದೇ ಅವರ ಆ ಸಿನಿಮಾದಲ್ಲಿ ಸ್ನಾನ ಮಾಡೋಂಥ ಜಾಗನ ತೋರಿಸೋದವರು. ಸೊ ಹಂಗೆ ಇಲ್ಲಿ ಮೇಲೆ ಬಂದರೆ ಅಂತೂ ಇಲ್ಲಿ ಕೊನೆಗೆ ಬಂದುಬಿಟ್ವಿ. ಇಲ್ಲಿ ನೋಡಿ, ಹಾಗೆ ಇಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಇಲ್ಲೊಂದು ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಎಲ್ಲ ಇಡೀ ಚಿತ್ರದುರ್ಗನೇ ಕೋಟೆಗಳು ಕಾಣಿಸುತ್ತೆ. ಸೊ ಇದನ್ನು ಈ ಚಿತ್ರದುರ್ಗದಲ್ಲಿ ಕೋಟೆಯನ್ನು ಒಂದು ಪೂರ್ತಿಯಾಗಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಸಿಗಬೇಕು. ಸೊ ನೀವು ಕಾಮೆಂಟ್ ಮೂಲಕ ವಿಡಿಯೋ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಥರ ಕಾಮೆಂಟ್ ಮೂಲಕ ನಮಗೆ ತಿಳಿಸಿದರೆ ಒಳ್ಳೆ ಚೆನ್ನಾಗಿ ನಮ್ಮ ವೀಡಿಯೋಗಳನ್ನ ರೀಚ್ ಆಗಿದ್ದರೆ ಸೊ ಖಂಡಿತ ಇನ್ನೊಂದು 2 ಅಲ್ಲ, ನಮ್ಮ 3 ಅಲ್ಲ, ಖಂಡಿತ ಮೂಲೆನೂ ಒಂದು ವಿಡಿಯೋನ ಮಾಡಿ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಾವು ಒಂದು ಎಕ್ಸ್ಪ್ಲೋರ್ನ ನಮ್ಮ ಕೈಲಿ ಆದಷ್ಟು ಎಕ್ಸ್ಪ್ಲೋರ್ ನಾವು ಮಾಡ್ತೀವಿ. ಸೊ ನೋಡಿದ್ರಲ್ಲ, ಇದಿಷ್ಟು ವಿಡಿಯೋ ಮುಖಾಂತರ ನಿಮಗೆ ದುರ್ಗನ ಪರಿಚಯ ಮಾಡಿಸಿದ್ದಾಯಿತು. ಇನ್ನಷ್ಟು ಪರಿಚಯ ಮಾಡಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ಇಲ್ಲ ಮತ್ತೆ ದುರ್ಗನೇ ಆಗಿರ್ಬೋದು ಇನ್ನೊಂದಷ್ಟು ವಿಡಿಯೋಗಳನ್ನ ತಗೊಂಬರೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಇಲ್ಲಿನ ಇತಿಹಾಸ ಬಗ್ಗೆ ನಾವಿನ್ನೂ ಸ್ವಲ್ಪ ಕಳೆ ಹಾಕಬೇಕಾಗಿದೆ. ಸೊ ನಮಗೇನೋ ಒಂದಷ್ಟು ತಿಳ್ಕೊಬೇಕಾಗಿದೆ. ತಿಳ್ಕೊಂಡು ಅದನ್ನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಮೂಲಕ. ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಮಗೆ ಆದಷ್ಟು ನಮಗೆ ಸಿಕ್ಕಂಥ ಮಾಹಿತಿನ ನಮ್ಮ ವಿಡಿಯೋ ಮುಖಾಂತರ ನಾವು ಹಂಚ್ಕೊಂಡಿದ್ದೀವಿ.